ಗದ್ಯವೆಂದರೆ ಆಲಂಕಾರಿಕವಲ್ಲದ ಭಾಷೆ. ಸೃಜನೇತರ ಸಾಹಿತ್ಯದ ಮಟ್ಟಿಗೆ ಇದು ನಿಜವೇ. ಚಿಂತನೆ ಪರವಾದ ಗದ್ಯ ಆಡು ಮಾತಿನಂತೆ ಇರೋದಿಲ್ಲ. ಹಾಗೆ ಕೇಳಿಸಬಾರದು ಕೂಡ ಯಾವುದು ಕೂಡ ಗದ್ಯ. ಆದರೆ ಗದ್ಯ ಇದೆಯಲ್ಲ, ಅಂದರೆ ಸೃಜನಶೀಲ ಸಾಹಿತ್ಯದ ಗದ್ಯ ಇದೆಯಲ್ಲ, ಕತೆ ಕಾದಂಬರಿ ಗದ್ಯ ಅಲ್ಲ, ಅದು ಒಂದು ರೀತಿಯ ಅಲಂಕಾರ, ಪ್ರತಿಮೆ, ರೂಪಕ ಇವೆಲ್ಲ ಸೇರಬೇಕಾಗತ್ತೆ. ಸೇರಿದಿ ಆ ಭಾಷೆಗೆ ಒಂದು ವಿಶೇಷವಾದ ಸೊಗಸು ಹುಟ್ಟಿರುತ್ತೆ. ಹಾಗಾಗಿ ಭಾಷೆಗೆ ನಿಜ ಜೀವನದಲ್ಲಿ ಆಡುವ ಭಾಷೆಗಿಂತ ಒಂದು ವಿಶಿಷ್ಟವಾದ ಹೊಳಪಿರುತ್ತೆ ಸಾಹಿತ್ಯದಲ್ಲಿ. ಉದಾಹರಣೆಗೆ ನೀವು ತಗೊಳ್ಳಿ, ಅನಂತಮೂರ್ತಿಯವರ ಕಾದಂಬರಿಗಳಲ್ಲಿ ಅವರ ಕಾದಂಬರಿಗಳ ಪಾತ್ರಗಳಿರುತ್ತಲ್ಲ, ಹಾಗೆ ನಾವು ನಿಜ ಜೀವನದಲ್ಲಿ ಮಾತಾಡೋದೇ ಇಲ್ಲ. ಅಂದರೆ ನಿಜ ಜೀವನದಲ್ಲಿ ಹಾಗೆ ಮಾತಾಡಿದರೆ ತಪ್ಪು ಅಂತಲ್ಲ, ಆದರೆ ಅದು ನಮಗೆ ರೂಢಿಯಾಗಿಲ್ಲ. ಆದ್ದರಿಂದ ಯಾರಾದರೂ ಅನಂತಮೂರ್ತಿ ಪಾತ್ರಗಳ ಥರ ನಿಜ ಜೀವನದಲ್ಲಿ ಮಾತಾಡಿದರೆ ಅವನ್ನ ನಾವು ಹುಚ್ಚ ಅಂತೇನೋ ಕರಿತೀವಿ ನಾವು. ಆದರೆ ಅದೇ ಪಾತ್ರವನ್ನು ಒಂದು ಸಾಹಿತ್ಯ ಕೃತಿಯಲ್ಲಿ ನಾವು ಓದಿದಾಗ ನಮಗೆ ಅದು ಸಹಜ ಅನಿಸುತ್ತೆ. ಯಾಕೆ ಸಹಜ ಅನಿಸುತ್ತೆ ಅಂತಂದರೆ, ಆ ಭಾಷೆಗೆ ದಿನನಿತ್ಯದ ನೀರಸ ಗದ್ಯದಲ್ಲಿ ಇಲ್ಲದೇ ಇರುವಂಥ ರೂಪಕಗಳು ಸೇರುತ್ತೆ, ಅಲಂಕಾರಗಳು ಸೇರಿರುತ್ತೆ, ಇನ್ನೂ ಏನೇನೋ ಸೇರಿರುತ್ತೆ. ಅದ್ರ ಜೊತೆಗೆ ಆ ಲಯ ಇರುತ್ತೆ, ಆ ಲಯ ಜೊತೆಗೆ ಒಂದು ಮೂಮೆಂಟ್ ಇರುತ್ತೆ, ಏನೇನೋ ಇರುತ್ತೆ. ಹಾಗಾಗಿ ಆ ಭಾಷೆ ಅಸಹಜ ಅಂತ ಅನಿಸಿದರೂ ಕೂಡ ತೀರಾ ಸಹಜ ಅನಿಸುತ್ತೆ ನಮಗೆ. ಹಾಗಾಗಿ ಆ ಗದ್ಯ, ಅಂಥ ಗದ್ಯ ನಮಗೆ ನಿಜ ಜೀವನದಲ್ಲಿ ನಮ್ಮ ಮಾತಿನಲ್ಲಿ ಸಿಗೋದಿಲ್ಲ, ನಮ್ಮ ಸಾಹಿತ್ಯ ಕೃತಿಗಳಲ್ಲಿ ಸಿಗತ್ತೆ ಅಂತ. ಮಾಹಿತಿ ಕೊಡೋದಕ್ಕಷ್ಟೇ ನಾವು ಬರೆಯುವುದಾಗಿದ್ದರೆ ನಮ್ಮ ಬರವಣಿಗೆ ಅಥವಾ ಲೇಖಕರ ಬರವಣಿಗೆ ಉದ್ದೇಶಪೂರ್ವಕವಾಗಿರುತ್ತೆ ಅಲ್ವಾ. ಆದರೆ ಹೇಳಬೇಕಾದನ್ನು ನಾವು ಬರೀತೀವಿ. ನಾವು ಬರೆಯುವಾಗ ಶಬ್ದಗಳು ನೇರವಾಗಿ ನಾವು ಏನು ಹೇಳಬೇಕು ಅಂತೋ ಅವಷ್ಟನ್ನೇ ಹೇಳ್ತವೆ. ಸೃಜನಶೀಲ ಸಾಹಿತ್ಯ ಹಾಗಲ್ಲ ಅಂತ. ಕವಿಯೋ ಕತೆಗಾರನೋ ಶಬ್ದಗಳನ್ನು ಪರಸ್ಪರ ಕೂಡಿಸ್ತಾನವನು ಅಲ್ವಾ. ಒಂದೊಂದು ಶಬ್ದಗಳನ್ನು ಕೂಡಿಸ್ತಾನವನು. ನಮಗೆ ಗೊತ್ತಿರುವ ಶಬ್ದಗಳನ್ನೇ ಅವನು ಆಯ್ಕೆ ಮಾಡಿಕೊಂಡು ಕೂಡಿಸ್ತಾನವನು. ಅವನಿಗೆ ತಾನು ಹೇಳು ಬಯಸುವುದಕ್ಕಿಂತಲೂ ಮಿಗಿಲಾಗಿ ತಾನು ಕೂಡಿಸಿದ ಶಬ್ದಗಳು ಏನು ಹೇಳುತ್ತವೆ ಅನ್ನೋದು ಮುಖ್ಯ ಆಗುತ್ತೆ ಬರೆಯುವಾಗ ಅವನಿಗೆ. ಕಾದಂಬರಿಗಳಲ್ಲಿ ಕೂಡ ಕಾದಂಬರಿಕಾರರ ಅಭಿಪ್ರಾಯಗಳಿಂದ ಅವರು ಹೇಳುವ ಕಥೆಗಳ ಘಟನೆಗಳೇ ಪರಸ್ಪರ ಕೂಡಿಕೊಂಡಿರ್ತವೆ. ಅವ್ರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಅವರು ಚಿತ್ರಿಸುವಂಥ ಘಟನೆಗಳೇ ಅವು ಒಂದಕ್ಕೊಂದು ಸೇರಿಕೊಂಡು ಇನ್ನೇನೋ ಅರ್ಥ ಹುಟ್ಟಿಸ್ತಾ ಇರುತ್ತೆ. D.H. ಲಾರೆನ್ಸ್ ಅಂತ ಒಬ್ಬ ಇದ್ದ, ಅವನು ಯಾವಾಗಲೂ ಹೇಳ್ತಾ ಇದ್ದ, ಕಥೆಗಾರನ ನಂಬೇಡ, ಕಥೆನ ನಂಬು ಅಂತ. ಲೇಖಕ ಏನೇನೋ ಕಾರಣಕ್ಕೆ ಏನೇನೋ ಬರೀತಾನೆ, ಆದರೆ ಅವನ ಉದ್ದೇಶವನ್ನು ಮೀರಿ ಅವನ ಸಾಹಿತ್ಯ ಕೃತಿ ಅವನ ಉದ್ದೇಶಕ್ಕೆ ಇಂತ ಮೀರಿ ಬೇರೆನೇ ಆಗಿರ್ಲಿಕ್ಕೆ ಸಾಧ್ಯ ಉಂಟು. ಅಂದರೆ ಒಳ್ಳೆಯ ಕೃತಿಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಒಬ್ಬ ಲೇಖಕನ ಬರಹ ಇದೆಯಲ್ಲ, ಅದು ಪ್ರಯತ್ನಪೂರ್ವಕವಾಗಿ ಆಗೋದಿಲ್ಲ. ಹಿಂದೆಲ್ಲ ನಮ್ಮಲ್ಲಿ ಸ್ಫೂರ್ತಿ ಅಂತೆಲ್ಲ ಏನೋ ಹೇಳ್ತಾ ಇದ್ರು. ಕೆಲವರಿಗೆ ಸ್ಫೂರ್ತಿ ಬಂದು ಬರೆಯಬಹುದು, ಅದು ಬಹಳ ಅಪರೂಪ. ಈ ಕಾಲದಲ್ಲಿ ಎಲ್ಲವನ್ನೂ ಕೂಡ ಸಾಕಷ್ಟು ಯೋಚನೆ ಮಾಡಿ ಅದನ್ನು ಪೃಥಕ್ಕರಿಸಿ ಅದರ ಸಾಧಕ ಬಾಧಕಗಳನ್ನು ನೋಡಿ ಅದರ ಅರ್ಥ ಮತ್ತು ಅದು ಕೊಡುವಂಥ ಧ್ವನಿ ಏನೇನಿದೆ ಅನ್ನೋದನ್ನು ಯೋಚನೆ ಮಾಡಿಸಿ, ಅಥವಾ ಬರವಣಿಗೆ ಕ್ರಿಯೆಯಲ್ಲೇ ಈ ಥರ ಯೋಚನೆಗಳೆಲ್ಲ ಮಾಡಿ ಬರೀತಾನೆ ಒಬ್ಬ ಲೇಖಕ. ಅಂದರೆ ಬರೆಯೋದಿದೆಯಲ್ಲ, ಒಂದು ಅನೈಚ್ಛಿಕ ಕ್ರಿಯೆ, ಅದು ಐಚ್ಛಿಕವಾದ್ದಲ್ಲ, ಉದ್ದೇಶಪೂರ್ವಕವಾದ್ದಲ್ಲ. ಅನೈಚ್ಛಿಕ ಯಾಕೆಪ್ಪ ಅಂತಂದರೆ, ಲೇಖಕ ಹೇಳಬೇಕಾದಿದೆಯಲ್ಲ ಅದನ್ನು ಅವನ ಸಾಹಿತ್ಯ ಪ್ರಕಾರಗಳೇ ನಿರ್ಧರಿಸ್ಬಿಡುತ್ತೆ. ನನ್ನ ಮನಸ್ಸಲ್ಲಿ ಒಬ್ಬ ಲೇಖಕ ಬಂತು, ಒಂದು ವಿಚಾರ ಬಂತು, ಒಂದು ಭಾವ ಬಂತು, ಅದನ್ನು ಹೇಗೆ ನಾನು ಬರೀಬೇಕು ಅಂತಂದರೆ, ನನಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಒಂದು ಪ್ರಕಾರ ನಾನು ಬರೆಯೋ ಕ್ರಿಯೆಯಲ್ಲೇ ತಾನು ಮುಂದೆ ಬಂದು ಹೀಗೆ ಬರಿ ಅಂತ ಹೇಳ್ತಾ ಇರತ್ತೆ. ಅಂದರೆ ನಾನು ಕವಿಯಾಗಿದ್ದರೆ ಅದು ಕವಿದಲ್ಲೇ ಮಾಡೋಕ್ಕೆ ಸಾಧ್ಯ, ಕಥೆಗಾರದಲ್ಲೇ ಆ ಕಥೆಯ ಒಂದು ಪ್ರಕಾರದಲ್ಲೇ ಮಾಡೋಕ್ಕೆ ಸಾಧ್ಯ. ಆ ಪ್ರಕಾರಗಳೇ ಲೇಖಕನನ್ನು ಕಟ್ಟಿಬಿಡ್ತವೆ. ಇಲ್ಲೇ ನಿನಗೆ ನಿನ್ನ ಭಾವನೆಗೆ ಸರಿಯಾದ ಇದು ಅಂತ ಅವೇ ಮುಂದೆ ಬಂದು ಅವನಿಗೆ ಹೇಳಿಕೊಟ್ಟು ಆ ಪ್ರಕಾರದಲ್ಲೇ ಅವನು ಮುಂದುವರಿಯೋ ಹಾಗೆ ಮಾಡ್ತವೆ ಅಂತ. ಸಾಹಿತ್ಯ ಆಸೆ, ಪ್ರೀತಿ, ದೈಹಿಕ ಸಂಪರ್ಕ, ಇಂಥ ಅನೇಕ ಭಾವನೆಗಳ ಬಗ್ಗೆ, ಮನುಷ್ಯ ಭಾವನೆಗಳ ಬಗ್ಗೆ
ಅಭಿವ್ಯಕ್ತಿಯನ್ನು ನೀಡಿದೆ. ಮುಖ್ಯವಾಗಿ ನಾವು ಕಾವ್ಯವನ್ನು ನೋಡಬಹುದು ಅಂತ. ಬರೀ ಟಿ ವಿ ಸೀರಿಯಲ್ಲು ಅಥವಾ ಜನಪ್ರಿಯ ಸಾಹಿತ್ಯವನ್ನು ನೋಡಿದವನು ಅಥವಾ ಓದಿದವನು ಪ್ರೀತಿಯ ನಿಜವಾದ ಮಹತ್ವವನ್ನು ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆ ಮಹತ್ವ ನಮಗೆ ಗೊತ್ತಾಗಬೇಕಾದ್ರೆ ನರಸಿಂಹಸ್ವಾಮಿ ಪದ್ಯಗಳನ್ನು ಓದಬೇಕು ಅಥವಾ ಬೇಂದ್ರೆ ಪದ್ಯಗಳನ್ನು ಓದಬೇಕು. ಆ ಪದ್ಯಗಳಲ್ಲಿ ಸಿಗುವಂಥ ಪ್ರೀತಿಯ ನಿಜವಾದ ಅರ್ಥ ಮತ್ತು ಪ್ರೀತಿಯ ನಿಜವಾದ ಅನುಭವ ಮತ್ತು ಅದರ ಮಹತ್ವ ಇದೆಯಲ್ಲ, ಅದು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಈ ಮಾತನ್ನು ನಾವು ಕಾದಂಬರಿಗಳ ಬಗ್ಗೆ ಕೂಡ ಮಾಡಬಹುದು. ಹಿಂದೆ ನಾನು ಹೇಳಿದೆ ಚೋಮನ ದುಡಿ ಬಗ್ಗೆ ನೋಡಿ ನೀವು. ಅದು ಆ ಚೋಮನಂಥ ಆ ದೀನ ಸ್ಥಿತಿಯ ವ್ಯಕ್ತಿಯ ಜೀವನವನ್ನು ಎಷ್ಟು ಪರಿಣಾಮಕಾರಿಯಾಗಿ ಅದು ಚಿತ್ರಿಸಿದೆ ಅಂತಂತಂದರೆ, ಅಂಥ ಅನುಭವ ಬಡತನದ ಬಗ್ಗೆ ಅಥವಾ ನಿರ್ಗತಿಕರ ಬಗ್ಗೆ, ದಲಿತರ ಬಗ್ಗೆ ಸಾವಿರಾರು ಪುಟಗಳ ಒಂದು ಗ್ರಂಥ ಬರೆದ್ರೆ ಅದನ್ನು ಓದಿದರೆ ನಿಮ್ಗೆ ಸಿಗೋದಿಲ್ಲ. ಬಟ್ ಬೇರೆ ಯಾವ ಮಾಧ್ಯಮದಲ್ಲೂ ಆ ಥರದ ಅನುಭವ ಆಗೋಕ್ಕೆ ಸಾಧ್ಯವಿಲ್ಲ. ಈ ಮಾತು ಕೂಡ ನಾವು ದೇವನೂರು ಮಹಾದೇವರ ಕಥೆಗಳ ಬಗ್ಗೆ ನೋಡ್ಬೋದು. ಅದೊಂದು ಜಗತ್ತದು. ನಮಗೆ ದೇವನೂರು ಮಹಾದೇವರ ಮೂಲಕ ಮಾತ್ರ ಪರಿಚಯವಾದಂಥ ಜಗತ್ತದು. ನಮ್ಮ ಸಮಾಜ ಕಡೆಗಣಿಸಿದಂಥ ಶತಮಾನಗಳಿಂದ ಒಂದು ರೀತಿಯ ತುಳಿತಕ್ಕೊಳಗಾದ ಜನಾಂಗದ ಕಥೆ ಅದು. ಅದಕ್ಕೆ ವಾಹಕವಾಗಿರುವುದು ನಮ್ಮ ಸಾಹಿತ್ಯ. ದೇವನೂರು ಮಹಾದೇವ ಎನ್ನುವಂಥ ಅವರ ಕೃತಿಗಳಲ್ಲಿ ಸಿಗುವಂಥ ಒಂದು ಧ್ವನಿ ಮತ್ತು ಅನುಭವ ಇದೆಯಲ್ಲ, ಅದು ನಿಮಗೆ ಒಂದು ಸಿನಿಮಾದಲ್ಲಿ ಸಿಗೋದಿಲ್ಲ, ಒಂದು ನಾಟಕದಲ್ಲಿ ಸಿಗೋದಿಲ್ಲ, ಬೇರೆ ಯಾವುದರಲ್ಲೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಮುಸ್ಲಿಂ ಬರಹಗಾರರಿದ್ದಾರಲ್ಲ, ನೋಡ್ಬೋದು. ನಮಗೆ ಇದು ಅಲ್ಲಿವರೆಗೆ ಮುಸ್ಲಿಮ್ಸ್ ಹೆಚ್ಚು ಜನ ಕನ್ನಡದಲ್ಲಿ ಬರೀತಾ ಇರಲಿಲ್ಲ. ಮುಸ್ಲಿಮ ಪಾತ್ರಗಳು ನಮ್ಮ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ವು ಅಪರೂಪಕ್ಕೆ. ಅದನ್ನು ಬರಿತಾ ಇದ್ದವರು ಮತ್ತೆ ಹಿಂದೂ ಲೇಖಕರೇ. ಉದಾಹರಣೆಗೆ ಗುರು ರಾಮಸಾಯಂಕರ ಕೆಲವು ಕಥೆಗಳಲ್ಲಿ ಮುಸ್ಲಿಂ ಪಾತ್ರಗಳು ಬರ್ತವೆ. ಆ ಪಾತ್ರಗಳು ಯಾವುದೂ ಕೂಡ ಅಥೆಂಟಿಕ್ ಅಂತ ನಮಗೆ ಅನ್ನಿಸ್ತಾ ಇರಲಿಲ್ಲ. ಆದರೆ ದಕ್ಷಿಣ ಕನ್ನಡದ ಮುಸ್ಲಿಂ ಬರಹಗಾರರು ಬಂದ ಮೇಲೆ ಆ ಜಗತ್ತು ನಮ್ಮ ಅನುಭವದ ಒಂದು ಭಾಗ ಆಗ್ಬಿಡ್ತು. ಬಿಕಾಸ್ ಅವರ ಬರಹಗಳಿಂದ, ಆ ಬರಹಗಳಲ್ಲಿ ಆ ಮುಸ್ಲಿಂ ಜನಜೀವನ, ಅವರ ಸಂಸ್ಕೃತಿ, ಅವರ ಜೀವನ ಶೈಲಿ, ಅವರ ಕಷ್ಟ ಕಾರ್ಪಣ್ಯಗಳು, ಅದನ್ನು ಬೇರೆ ಎಲ್ಲೂ ನಾವು ಕಂಡಿರಲಿಲ್ಲ. ಈ ಮಾತನ್ನು ಈ ಇತ್ತೀಚೆಗೆ ಕಳೆದ 30-40 ವರ್ಷಗಳಿಂದ ಈಚೆಗೆ ಬರೀತಿರುವ ನಮ್ಮ ಮಹಿಳಾ ಲೇಖಕಿಯರ ಕಥೆಗಳಲ್ಲಿ ಕೂಡ ನಾವು ನೋಡ್ಬೋದು. ಕಥೆಗಳಲ್ಲಿ, ಅವರ ಕಾವ್ಯದಲ್ಲಿ ನಾವು ನೋಡೋದು ಹೆಣ್ಣಿನ ಒಂದು ಅಂತರಂಗದ ಜಗತ್ತು. ಅದನ್ನು ಗಂಡಸು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ತನ್ನ ಸ್ವಾನುಭವವನ್ನು ತಾನೇ ಕಟ್ಟಿಕೊಡೋಕ್ಕೆ ಅವರಿಗೂ ಕೂಡ ಸಾಹಿತ್ಯ ಒಂದು ವಾಹಕ ಆಗಾಯಿತು. ಇನ್ನೊಂದು ಕಾರಣದಿಂದಲೂ ಕೂಡ ಜೀವನದಲ್ಲಿ ಸಾಹಿತ್ಯಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಹಿತ್ಯ ಇಲ್ಲದೆ ಇದ್ದಿದ್ರೆ ಬಹುಶಃ ಐತಿಹಾಸಿಕ ಪರಿವರ್ತನೆ ಏನೇನಾಯಿತು ಅದು ಯಾವುದೂ ಆಗ್ತಾ ಇರಲಿಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ, ಸಾಹಿತ್ಯ ಯಾವಾಗಲೂ ಕೂಡ ಸೂಕ್ಷ್ಮವಾದ ಓದುಗ ಆದರೆ ಅವನ ಮನಸ್ಸನ್ನು ಒಂದು ವಿಮರ್ಶಾತ್ಮಕವಾಗಿ ಜೀವನವನ್ನು ನೋಡಲಿಕ್ಕೆ ಪ್ರೇರೇಪಿಸುತ್ತೆ. ಅದನ್ನು ಒಂದು ಕ್ರಿಟಿಕಲ್ ಮೈಂಡ್ ಅಂತ ಕೊಡ್ತೀವಿ. ಈ ಕ್ರಿಟಿಕಲ್ ಮೈಂಡ್ ಹುಟ್ಟೋದೇ ಸಾಹಿತ್ಯದ ಆಳವಾದ ಓದಿನಿಂದ. ಯಾಕೆಂದರೆ ಸಾಹಿತ್ಯ ಪ್ರತಿಯೊಂದನ್ನು ಕೂಡ ಪ್ರಶ್ನಿಸ್ತಾ ಹೋಗುತ್ತೆ. ಜೀವನದ ಪಡಿಯಚ್ಚು ಸಾಹಿತ್ಯ ಅಲ್ಲದೆ ಇರೋದ್ರಿಂದ ಜೀವನದಲ್ಲಿ ಏನೇನು ಇರಬೇಕೋ, ಏನೇನು ಇಲ್ವೋ, ಏನೇನು ಇರಬಾರ್ದೋ ಅವೆಲ್ಲ ಇದೆ. ಅದರ ವಿರುದ್ಧ ನೀನು ಕೆಲಸ ಮಾಡು. ಅಥವಾ ನೀನು ಓದ್ತಾ ಇದೆಯಲ್ಲ ಸಾಹಿತ್ಯವನ್ನು, ಸಾಹಿತ್ಯ ಹೇಳುತ್ತೆ ನಿನ್ನ ಜೀವನದಲ್ಲಿ ಇವೆಲ್ಲ ಇದೆಯಲ್ಲಪ್ಪ, ಇದ್ರ ವಿರುದ್ಧ ನೀನೇನು ಮಾಡ್ತೀಯ, ಇದನ್ನೇ ಹೇಗೆ ನೀನು ಎದುರಿಸ್ತೀಯ, ಇದಕ್ಕೆ ಪರಿವರ್ತನೆ ಅಗತ್ಯ ಅಲ್ವಾ? ಉದಾಹರಣೆಗೆ 1900ರಲ್ಲಿ ಎಷ್ಟು ಜನ ನಮ್ಮಲ್ಲಿ ಓದು ಬರಹ ಬರೋರಿದ್ರು? ತುಂಬ ಜನ ಅನಕ್ಷರಸ್ಥರಾಗಿದ್ದರು. ಅನಕ್ಷರಸ್ಥರಾಗಿರೋದು ಒಳ್ಳೆಯದಾ ಅಂತ ಕೇಳಿದ್ದು ಮೊದಲು ಸಾಹಿತ್ಯನೇ. ಕತೆ ಕಾದಂಬರಿಗಳ ಮೂಲಕ ನೀವು ಆರಂಭದ ಕತೆ ಕಾದಂಬರಿಗಳು ಓದಿದರೆ ಅದರಲ್ಲಿ ಸಮಾಜ ಬದಲಾವಣೆ ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಎಜುಕೇಷನ್, ಶಿಕ್ಷಣ ಬಹಳ ಮುಖ್ಯವಾಗುತ್ತೆ. ಇವು ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಅಂತ ಹೇಳಿ ಅದನ್ನು ಬಹಳ ವಿಶೇಷವಾಗಿ ಅವರು ಚಿತ್ರಿಸಿದರು.
ಅಂದರೆ ಸಾಹಿತ್ಯ ಏನು ಹೇಳುತ್ತೆ ಅಂತಂತಂದರೆ, ಜೀವನದಲ್ಲಿ ಇಂಥ ಅನಿಷ್ಟಗಳೆಲ್ಲ ಇದೆಯಲ್ಲ, ಇದನ್ನು ನೀನು ಕೇವಲ ಅನಿಷ್ಟಕವಾಗಿ ಅದು ತೀರಾ ಸಹಜವಾಗಿರೋ ಜೀವನದಲ್ಲಿ ಅಂತ ನೋಡ್ತೀಯೋ, ಅಥವಾ ಇವು ಬದಲಾಗಬೇಕು ಅಂತ ನೋಡ್ತೀಯೋ? ಇಂಥ ಒಂದು ಪ್ರಶ್ನೆಯನ್ನು ಸಾಹಿತ್ಯ ಮುಂದೂಡಿತ್ತೆ. ಅದರಲ್ಲಿ ಎಷ್ಟೋ ಜನ ಓದ್ದವರು ಏನು ಮಾಡ್ತಾರೆ, ಒಂದು ಕ್ರಿಟಿಕಲ್ ಮೈಂಡ್ ಬೆಳೆಸ್ಕೋತಾರೆ. ಅಂದರೆ ಈ ಸಮಸ್ಯೆ ಸರಿನಾ, ಇದು ತಪ್ಪಲ್ವಾ, ಯಾಕೆ ಇದು ಈ ಥರದ್ದೊಂದು ಸಮಸ್ಯೆ ನಮ್ಮಲ್ಲಿ ಹುಟ್ಕೊಂಡು ಬಂದಿದೆ, ಇದು ಯಾಕೆ ಒಂದು ಸಂಪ್ರದಾಯವಾಗೇ ನಮ್ಮಲ್ಲಿ ಬೆಳೆದು ಬಿಟ್ಟಿದೆ, ಇದನ್ನು ಪ್ರಶ್ನಿಸೋದು ಹೇಗೆ, ಈ ಥರದ್ದು ಅಂತ. ಎಲ್ಲ ಉತ್ತಮ ಸಾಹಿತ್ಯನೂ ಕೂಡ ಒಂದು ರೀತಿ ರ್ಯಾಡಿಕಲ್ ಆಗಿರುತ್ತೆ. ನನ್ನ ದೃಷ್ಟಿಯಲ್ಲಿ ರ್ಯಾಡಿಕಲ್ ಚೇಂಜನ್ನು ಬಯಸುವಂಥದ್ದೇ ಸಾಹಿತ್ಯ ಅಂತ. ಬುಡಮೇಲು ಮಾಡತ್ತದು ಒಂದು ವ್ಯವಸ್ಥೆ ಏನಿದೆ ಅದನ್ನು ಬುಡಮೇಲು ಮಾಡೋದೇ ಸಾಹಿತ್ಯದ ಉದ್ದೇಶಗಳಲ್ಲಿ ಒಂದು, ಪ್ರಮುಖ ಉದ್ದೇಶಗಳಲ್ಲಿ ಒಂದು ಅಂತ ನಾನು ಹೇಳ್ತೀನಿ. ನಾವು ನಾವು ಬದುಕ್ತಾ ಇರೋ ಜಗತ್ತಿನ ಬಗ್ಗೆ ರ್ಯಾಡಿಕಲ್ ಪ್ರಶ್ನೆಗಳನ್ನು ಕೇಳ್ತದ್ದು. ನಾನು ಮೊದಲೇ ಹೇಳಿದಾಗೆ ರ್ಯಾಡಿಕಲ್ ಪ್ರಶ್ನೆಗಳನ್ನು ಕೇಳುತ್ತೆ. ಎಲ್ಲ ಮಹಾಕೃತಿಗಳಲ್ಲೂ ಕೂಡ ಅದನ್ನು ಬರೆದವರು ಇದ್ದಾರಲ್ಲ, ಅವರು ಉದ್ದೇಶ ಇಲ್ಲದೇ ಇದ್ರೂ ಕೂಡ ಬಂಡಾಯ ಪ್ರವೃತ್ತಿ ಮಾತ್ರ ಇದ್ದೇ ಇರುತ್ತೆ. ಲೇಖಕ ಸ್ವತಃ ಬಂಡಾಯಗಾರನ ಆಗದೆ ಇರ್ಬೋದು, ಅವನ ಉದ್ದೇಶ ಕೂಡ ಇಲ್ಲದೆ ಇರ್ಬೋದು, ಆದರೆ ಬಂಡಾಯ ಪ್ರವೃತ್ತಿ ಒಂದು ಅಂತರ್ಗತ ವಾಹಿನಿಯಾಗಿ ಆ ಕೃತಿಗಳಲ್ಲಿ ಇದ್ದೇ ಇರುತ್ತೆ ಅಂತ. ನಾವು ಬದುಕಿನಿಂದ ಭಾಳ ಸಂತೋಷವಾಗಿದ್ದೀವಿ ಅಂತ ಹೇಳ್ತಿರಲಿಲ್ಲ, ಎಷ್ಟೋ ಜನ ತಿಳ್ಕೊಂಡಿದ್ದೀವಲ್ಲ, ಎಲ್ಲ ಸಿಕ್ಕಿದೆ, ನನಗೆ ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಬಳ ಇದೆ, ನನಗೆ ಒಳ್ಳೆ ಹೆಂಡತಿ ಇದ್ದಾರೆ, ಒಳ್ಳೆ ಮಕ್ಕಳಿದೆ, ತಿರುಗಾಡೋ ಕಾರ್ ಇದೆ, ಎಲ್ಲ ಇದೆ, ಸುಖವಾಗಿದ್ದೀನಿ, ನನಗೆ ಇನ್ನು ಬೇಕು ಅಂತ ಯೋಚನೆ ಮಾಡೋರಿಗೆ ಸಾಹಿತ್ಯದಿಂದ ಏನೂ ಸಿಗಲ್ಲ. ಸಂತೃಪ್ತರಾದವರಿಗೆ ಸಾಹಿತ್ಯ ಏನೂ ಸಿಗೋದಿಲ್ಲ. ಸಾಹಿತ್ಯ ಯಾವಾಗಲೂ ಕೂಡ ಅಸಂತೃಪ್ತಿ ಇರೋರಿಗೆ, ಬಂಡಾಯ ಪ್ರವೃತ್ತಿ ಇರೋರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಸಾಹಿತ್ಯ ಅಂತ. ಅಸಮ್ಮತಿ, ನಾನ್ ಕನ್ಫಾರ್ಮಿಟಿ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಅದನ್ನೇ ಪ್ರೇರೇಪಿಸುವಂಥದ್ದು ಸಾಹಿತ್ಯ ಅಂತ. ಜೀವನದಲ್ಲಿ ಸಾಕಷ್ಟು ಇರೋರಿಗೆ, ಏನೂ ಇಲ್ಲದವ್ರಿಗೆ ಆಶ್ರಯ ನೀಡುತ್ತೆ ಸಾಹಿತ್ಯ. ಓದುಗರು ಅಸಂತೋಷದಲ್ಲಿ ಇರಬಾರದು, ಸಂತೋಷದಲ್ಲ ಅಸಂತೋಷದಲ್ಲಿ ಇರಬಾರದು. ಓದುಗರು ತಮ್ಮ ಜೀವನ ಅಸಂಪೂರ್ಣವಾಗಬಾರದೆಂದು ಸಾಹಿತ್ಯವನ್ನು ಓದ್ತಾರೆ. ತಮ್ಮ ಜೀವನದಲ್ಲಿ ಅಸಂತೋಷ ಇದ್ದರೆ ಆ ಸಂತೋಷ ಇರಬಾರದು, ನಮ್ಮ ಜೀವನ ಅಸಂಪೂರ್ಣ ಆಗಿದೆ, ಅಸಂಪೂರ್ಣವಾಗಿರಬಾರದು ಅಂತ ಯಾರು ಬಯಸ್ತಾರೋ ಅವರು ಸಾಹಿತ್ಯವನ್ನು ಓದ್ತಾರೆ. ಅಂದರೆ ಒಂದು ಸಂತೋಷ ಮತ್ತು ಸಂಪೂರ್ಣತೆ ಸಾಹಿತ್ಯದ ಮೂಲಕ ಅವರ ಜೀವನಕ್ಕೆ ಲಭಿಸೋದಕ್ಕೆ ಸಾಧ್ಯ ಇದೆ ಅಂತ. ಶಿವರಾಮ್ ಕಾರಂತರ ರಾಮ ಲಚ್ಚ ಅವರಿದ್ದರು. ಸರ್ವಾಂಟೀಸ್ ಸುಟ್ಟಿನಲ್ಲ ಲಾ ಮಾಂಚ, ಅದರಲ್ಲಿ ಅವನಿದಾನಲ್ಲ ಸಾಂಚೋ ಪಾಂಜ, ಅವನೇನು ಮಾಡ್ತಾನೆ, ಗಾಳಿ ಗಿರಣಗಳಿದ್ದರೆ ಅವರೇ ಶತ್ರುಗಳು ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ ಅವನು ಸರ್ವಾಂಟೀಸ್ನಲ್ಲಿ. ಅದಿರ್ಬೋದು ಎಮ್ಮ ಬಾವರಿನಲ್ಲಿ ಅದರ ನಾಯಕಿ ಪ್ಲಬೆ ಬರೆದ ಮದಾಮ್ ಬ್ಲಾವರಿನಲ್ಲಿ ಎಮ್ಮ ಬಾವ್ರ ಜೊತೆ ಅವಳು ವಿಷ ಕುಡಿತಾಳೆ ಆ ಕಾದಂಬರಿನಲ್ಲಿ. ನಾವು ಕೂಡ ಅದನ್ನು ಓದ್ತಾ ನಾವು ವಿಷ ಕುಡಿದಂಗೆ ಅಂತ ಅನುಭವ ನಮಗಾಗುತ್ತೆ. ಗಗರ್ ಸಾಂಸ ಕಾಫ್ಕನ ಕಥೆಯಲ್ಲಿ ಒಂದು ಬೆಳಗ್ಗೆ ಎದ್ದು ಹುಳ ಆಗ್ಬಿಡ್ತಾನೆ. ಇವೆಲ್ಲವೂ ಕೂಡ ಅನ್ಯಾಯದ ಬದುಕಿನ ಅಸಂಗತತೆ ಏನಿದೆ, ದುಃಖ ದುಮಾನಗಳಿಂದ ನಾವೇನು ಕುಡಿತೀವಿ ಅದನ್ನು ನಮ್ಮಿಂದ ಬಿಡುಗಡೆಗೊಳಿಸೋದಕ್ಕಾಗಲೇ ಲೇಖಕರು ಈ ಥರದ ಕೆಲವು ಪ್ರಸಂಗಗಳನ್ನು ಸೃಷ್ಟಿಸಿದ್ದಾರೆ. ನಮ್ಮ ಜೀವನದಲ್ಲಿ ಅಸಂಪೂರ್ಣತೆ ಏನಿದೆ ಅದನ್ನು ಸಂಪೂರ್ಣತೆ ಕೊಂಡಬೇಕಾದ್ರೆ ಈ ಥರದ ಪಾತ್ರಗಳು, ಈ ಥರದ ಪ್ರಸಂಗಗಳು ತೀರಾ ಅಗತ್ಯ ಅಂತ ಸಾಹಿತ್ಯ ನಮಗೆ ತೋರಿಸ್ಕೊಟ್ಟು ಅದನ್ನು ಓದ ಮೂಲಕ ನಾವು ಅದನ್ನು ಕಂಡುಕೊಳ್ತೀವಿ ಅಂತ.